ನಮಸ್ಕಾರ ಎಲ್ಲರಿಗೂ. ಇವತ್ತು ಬೆಳಬೆಳಕರತಿಗೆ ಎದ್ಬಿಟ್ಟು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಊರಂತ ನನ್ನ ಕೊಟ್ಟೂರಿಗೆ ಹೋಗ್ತಾ ಇದ್ದೀನಿ. ಕೊಟ್ಟೂರಲ್ಲಿ ಏನಪ್ಪ ಇವತ್ತು ಕೊಟ್ಟೂರಿಗೆ ಯಾಕೆ ಹೋಗ್ತಾ ಇದ್ದೀನಿ ಅಂತಂದ್ರೆ ಇಲ್ಲಿ 101 ದೇವಸ್ಥಾನ 101 ಶಿವಲಿಂಗ ಇರುವಂತ ಒಂದು ದೇವಸ್ಥಾನ ಇದೆ ಅಂತ ಕೇಳ್ಪಟ್ಟೆ. ಹಾಗಾಗಿನೇ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಿಮಗೆಲ್ಲ ತೋರಿಸ್ಬೇಕು ಅಂತೇಳಿ ನಾನೀಗ ಹೋಗ್ತಾ ಇದ್ದೀನಿ. ಅದೆಲ್ಲಿದೆ ಏನಂತಂದ್ರೆ ಸ್ನೇಹಿತರೆ, ಇಲ್ಲಿ ನೋಡಿ, ನೀವು ನೋಡ್ತಾ ಇದೀರಲ್ಲ, ಕೊಟ್ಟೂರಿನ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಎಲ್ಲಿ ಕಾಣಿಸ್ತಲ್ಲ, ಅಲ್ಲಿಗೆ ಹೋಗಿ ಯಾರನ್ನಾರ ಕೇಳಿದ್ರೆ ಯಾರು ಬೇಕಾದ್ರೂ ನಿಮಗೆ ದಾರಿ ತೋರಿಸ್ತಾರೆ. ತುಂಬ ಚೆನ್ನಾಗಿದೆ. ನೋಡಿದ ತಕ್ಷಣ ನನಗಂತೂ ಒಂದು ವಿಡಿಯೋ ಮಾಡಲೇಬೇಕು, ನಿಮಗೆಲ್ಲ ತೋರಿಸ್ಬೇಕು ಅನ್ನೋ ಒಂದು ಕುತೂಹಲದಿಂದ ಈ ಒಂದು ಪ್ಲೇಸ್ನ ನೋಡೋಣ ಅಂತ ಬಂದೆ. ನೋಡಿ, ಗಾರ್ಡನ್ ಏರಿಯಾದಲ್ಲಿ ಹೂಗಳಂತೂ ತುಂಬಾ ಚೆನ್ನಾಗಿದ್ವು. ಈ ಥರ ಒಂದು ಹೂವು ಬೆಳೆಸಿರೋಂಥ ಒಂದು ದೇವಸ್ಥಾನದ ಒಂದು ಗಾರ್ಡನ್ನ ನಿಮಗೆಲ್ಲ ತೋರಿಸ್ಬೇಕು ಅಂತೇಳಿ ಎಷ್ಟು ಚೆನ್ನಾಗಿದೆ ಹೂಗಳು. ಹಾಗಾಗಿನೇ ಈ ಒಂದು ವಿಡಿಯೋದಲ್ಲಿ ನಾನು ಇದನ್ನು ಕೂಡ ಕವರ್ ಮಾಡೋಣ ಅಂತೇಳಿ ಕವರ್ ಮಾಡಿದ್ದೀನಿ. ಮತ್ತು ದೇವಸ್ಥಾನ ಹೇಗಿದೆ, 101 ಶಿವಲಿಂಗ ಎಲ್ಲಿದ್ದಾವೆ ಅನ್ನೋದನ್ನು ಈಗ ತೋರಿಸ್ತಾ ಹೋಗ್ತೀನಿ, ಬನ್ನಿ ನೋಡೋಣ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಒಂದು ದೇವಸ್ಥಾನ ಬಂದ್ಬಿಟ್ಟು ಗಣೇಶನ ದೇವಸ್ಥಾನ. ಈ ಗಣೇಶನ ದೇವಸ್ಥಾನ ಮತ್ತು ಬನ್ನಿ ಕಾಳಮ್ಮನ ಪಕ್ಕ ಇರೋದೇ 101 ಲಿಂಗಗಳ ಒಂದು ದೇವಸ್ಥಾನ. ನೋಡಿ ಇಲ್ಲಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಇಲ್ಲಿ 101 ಲಿಂಗಗಳನ್ನ ಯಾವ ಥರ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೀವೇ ಒಂದ್ಸಲ ದೇವಸ್ಥಾನ ನೋಡ್ಕೊಂಬಿಡಿ. ಒಳಗಡೆ ತುಂಬ ಚೆನ್ನಾಗಿದೆ. ಯಾರ್ಯಾರಿನ್ನೂ ನೋಡಿಲ್ವೋ, ಕೊಟ್ಟೂರಿನವರಾದಂಥವ್ರು ನೀವ್ಯಾರು ಇನ್ನೂ ನೋಡಿಲ್ವೋ, ಸುತ್ತಮುತ್ತಲ ಹಳ್ಳಿಯವರಾಗಿರ್ಬೋದು, ನಮ್ಮ ದಾವಣಗೆರೆ ಮಂದಿ ಆಗಿರ್ಬೋದು, ಎಲ್ಲರೂ ಒಂದ್ಸಲ ವಿಸಿಟ್ ಹಾಕಿ ನೋಡ್ಕೊಂಬನ್ನಿ. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಅದರಲ್ಲೂ ನೀವು ನೋಡೋ ಅಂಥದ್ದು ಇದು ಯಾವ ಥರ ಕಾಣಿಸ್ತಾ ಇದೆ ನೋಡಿ, ಶಿವಲಿಂಗಗಳನ್ನ ಯಾವ ಥರ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಈ ಥರ ಒಂದು 101 ದೇವಸ್ಥಾನ ಇರೋದು ನನಗಂತೂ ಗೊತ್ತಿದ್ದಿಲ್ಲ. ಯಾರೋ ಹೇಳಿದ್ರು ಅಂತ ಹೇಳ್ಬಿಟ್ಟು ನಾನು ಕೂಡ ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ದೇವಸ್ಥಾನ ಮಾತ್ರ, ತುಂಬ ಚೆನ್ನಾಗಿತ್ತು. ಅದರಲ್ಲೂ ಒಳಗಡೆ ಒಂದು ದೇವರಿದೆ, ಶಿವಲಿಂಗದ ಮೂರ್ತಿ ಮಧ್ಯಕ್ಕೆ. ಅದ ಎದುರುಗಡೆಗೆ ಮತ್ತೆ ಬಸವಣ್ಣನ ಒಂದು ಮೂರ್ತಿ ಕಾಣಿಸುತ್ತೆ, ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ. ನೋಡಿ, ಇದೇನೇ ಮೂರ್ತಿ, ಯಾವ ಥರ ಒಂದು ಶಿವಪ್ಪಜನ್ನ ಇದು ಮಾಡಿದ್ದಾರೆ ಅಂತೇಳಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ತೋರಿಸಿದ್ದಾರೆ. ನೋಡಿ ಯಾವ ಥರ ಒಂದು ಪೂಜೆನ ಮಾಡಿ ಇದು ಮಾಡಿದ್ದಾರೆ. ನೆಕ್ಸ್ಟ್ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಇದೇ ಥರನೇ ಒಂದು ಪೂಜೆನ ಮಾಡಿದರು. ಪೂಜಾರಪ್ಪನವ್ರು ಯಾವ ಥರ ಒಂದು ಪೂಜೆನ ಮಾಡಿ ಹೆಂಗೆ ಇದನ್ನು ರೆಡಿ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ 101 ಲಿಂಗಗಳನ್ನ ಯಾವ ಥರ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಒಳಗಡೆಗೆ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ನೋಡಿ ಯಾವ ಥರ ಕಾಣಿಸ್ತವೆ ಅಂತೇಳಿ. ಈ ಒಂದು ದೇವಸ್ಥಾನ ನೋಡಿದ ತಕ್ಷಣ ನನಗಂತೂ ತುಂಬಾ ಖುಷಿ ಆಯಿತು. ನೋಡಿ, ಪೂಜೆ ಎಲ್ಲ ಆದಮೇಲೆ ಈ ಥರ ಒಂದು ತುಂಬಾ ಚೆನ್ನಾಗಿ ಒಂದು 9 ಗಂಟೆ ನೋಡಿದ್ರಲ್ಲ ವೀಕ್ಷಕರೇ. ಯಾರೆಲ್ಲ ವಿಡಿಯೋ ನೋಡಿದಿರಾ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ಹೊಸಬ್ರು ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ದೇವಸ್ಥಾನ ಮತ್ತು ಹೊಸ ಪ್ಲೇಸ್ಗಳ ಬಗ್ಗೆ ನನ್ನ ವಿಡಿಯೋದಲ್ಲಿ ನೋಡ್ತಾ ಹೋಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೋಡಿ, ಬಸವಣ್ಣಂದು ಎದುರುಗಡೆ ಇತ್ತು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ, ಹಾಗೆಲ್ಲ ಲೈಕ್ ಮಾಡಿ.